ಸಿಟಿ ಆರ್ಜೆ ರೌಂಡ್ ರಾಜಸ್. ಇದು ನನ್ನ ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಬೆಂಗಳೂರನ್ನ ಗಾರ್ಡನ್ ಸಿಟಿ, IT ಸಿಟಿ, ಹೆಲ್ತ್ ಸಿಟಿ ಅಂತ ಕರೀತಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಮಲ್ಟಿ ಕ್ಯೂಸಿನ್ ಸಿಟಿ. ಇಡೀ ಪ್ರಪಂಚದಲ್ಲಿ ಸಿಗುವಂತ ಎಲ್ಲ ತಿಂಡಿಗಳು ನಮ್ಮ ಬೆಂಗಳೂರಿನಲ್ಲಿ ಸಿಗುತ್ತೆ. ಸೊ ಇವತ್ತು ನಾನು ಬಂದಿರೋದು ಬಾರ್ಬಿಕ್ಯೂನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬೆಂಗಳೂರಿನಲ್ಲೇ ಬಾರ್ಬಿಕ್ಯೂಗೆ ಸಿಕ್ಕಾಪಟ್ಟೆ ಫೇಮಸ್ ಬಾರ್ಬಿಕ್ಯೂ ನೇಷನ್. ಕೋರ್ಮಂಗ್ಲಾದಲ್ಲಿರುವಂಥ ಬಾರ್ಬಿಕ್ಯೂ ನೇಷನ್ಗೆ ನಾನು ಬಂದಿದ್ದೀನಿ. ಸೊ ಇವತ್ತು ಬಾರ್ಬಿಕ್ಯೂ ನೇಷನ್ ಸ್ಪೆಷಲ್ ಟೇಸ್ಟ್ ಆಫ್ ಬೆಂಗಳೂರಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಡೈನಿಂಗ್ ಎಕ್ಸ್ಪೀರಿಯನ್ಸ್ಗೆ ಇವತ್ತು ನಾನು ಬಂದಿರೋದು ಬಾರ್ಬಿಕ್ಯೂ ನೇಷನ್ಗೆ. ಕೋರ್ಮಂಗ್ಲಾದಲ್ಲಿರುವಂಥ ಔಟ್ಲೆಟ್ ಇದು. ಸೊ ಬಾರ್ಬಿಕ್ಯೂ ನೇಷನ್ ಬಗ್ಗೆ ಮಾತಾಡೋದಾದ್ರೆ ಬೆಂಗಳೂರಿನಲ್ಲಿ 13 ಔಟ್ಲೆಟ್ಸ್ ಇದೆ. 2006 ಫಸ್ಟ್ ಔಟ್ಲೆಟ್ ಇಂದಿರಾನಗರ್ನಲ್ಲಿ ಶುರುವಾಗಿದ್ದು, ಈಗ 13 ಔಟ್ಲೆಟ್ಸ್ ನಮ್ಮ ಬೆಂಗಳೂರಿನಲ್ಲಿದೆ. ಇವರ ಸ್ಪೆಷಾಲಿಟಿನೇ ಬಾರ್ಬಿಕ್ಯೂ. ಬಂದಿದ ತಕ್ಷಣ ಟೇಬಲ್ ಮೇಲೆ ಗ್ರಿಲ್ ಇಡ್ತಾರೆ. ಈ ಗ್ರಿಲ್ ಮೇಲೆ ಯಾವ್ಯಾವ ಡಿಶಸ್ಗಳನ್ನ ಬಾರ್ಬಿಕ್ಯೂ ಮಾಡ್ಬೋದು ಅದನ್ನ ತಂದಿಡ್ತಾರೆ. ಅದಾದ್ಮೇಲೆ ನೀವು ಆರಾಮಾಗಿ ಕೂತು ಡೈನಿಂಗ್ ಮಾಡ್ಬೋದು. ಸೊ ಇದರ ಜೊತೆಗೆ ಸಾಕಷ್ಟು ಲೈವ್ ಕೌಂಟರ್ಸ್ ಇದೆ. ಲೈಕ್ ಚಾಟ್ ಕೌಂಟರ್ ಇದೆ, ಡೆಸರ್ಟ್ ಕೌಂಟರ್ ಇದೆ, ಕುಲ್ಫಿ ಕೌಂಟರ್ ಇದೆ, ಪಾಸ್ತಾ ಕೌಂಟರ್ ಇದೆ. ಇದರ ಜೊತೆಗೆ ವೈಡ್ ಸ್ಪ್ರೆಡ್ ಬುಫೆ ಇದೆ. ಸೊ ಗ್ರಿಲ್ಡ್ ಐಟಮ್ಸ್, ಬಾರ್ಬಿಕ್ಯೂ ಐಟಮ್ಸ್ ಬಂದಿದೆ ಈಗ. So I'm just waiting to taste this. ಸೊ ಈ ಒಂದು ಗ್ರಿಲ್ ಅಕಂಪನಿ ಮಾಡಲಿಕ್ಕೆ ಗ್ರೀನ್ ಚಟ್ನಿ ಆ್ಯಂಡ್ ಮಯೋನೀಸ್ ಇದೆ. ಸೊ ದಿಸ್ ಇಸ್ ಬ್ರಾಕ್ಲಿ ಆ್ಯಂಡ್ ಇದು ಜಾಕ್ ಫ್ರೂಟ್, ವಾಟರ್ಮೆಲನ್, ಮಶ್ರೂಮ್, ಕಾರ್ನ್, ಆ್ಯಕ್ಚುಲಿ ಗ್ರೇಪ್ಸ್. ಇದು ನಾನು ಯಾವತ್ತೂ ಗ್ರೇಪ್ಸ್ ತಿಂದಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಪನೀರ್. ಸೊ ಇದಿಷ್ಟು ವೆರೈಟೀಸ್ ವೆಜ್ನಲ್ಲಿದೆ. ವಿ ಸ್ಟಾರ್ಟ್ ವಿತ್ ಮೈ ಫೇವ್ರೆಟ್ ಪನೀರ್. ಸೊ ಬಾರ್ಬಿಕ್ಯೂ ನೇಷನ್ ಬಂದಿದ ತಕ್ಷಣ ಒಂದು ಸೆಟ್ ಆಫ್ ಸ್ಪೂನ್ಸ್ಗಳನ್ನು ಕೊಡ್ತಾರೆ. ಪನೀರ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಆ್ಯಂಡ್ ಇದ್ರ ಮೇಲೆ ಹಾಕಿರೋಂಥ ಟಿಕ್ಕಾ ಮಸಾಲ ಏನಿದೆ ಸಕ್ಕತ್ತಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಈ ಗ್ರಿಲ್ ಆ ಒಂದು ಶಾಖ ಏನು ಕೊಡ್ತಾ ಇಲ್ಲ, ಅದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಬಾಯಿಗೆ. ಓಕೆ, ಸೊ ನೆಕ್ಸ್ಟ್ ಜಾಕ್ ಫ್ರೂಟ್ ಟ್ರೈ ಮಾಡೋಣ. ಬಾರ್ಬಿಕ್ಯೂನಲ್ಲಿ ಫಸ್ಟ್ ಟೈಮ್ ಜಾಕ್ ಫ್ರೂಟ್ ಟ್ರೈ ಮಾಡ್ತಾ ಇರೋದು. ಸೊ ಬಾರ್ಬಿಕ್ಯೂ ನೇಷನ್ ಅಂದ್ರೆ ಇನೋವೇಷನ್. ಏನಾದರೂ ಅವಾಗ ಇನೋವೇಟಿವ್ ಸ್ಟಫ್ಗಳನ್ನು ಇಂಟ್ರಡ್ಯೂಸ್ ಮಾಡ್ತಾನೆ ಇರ್ತಾರೆ. ಆ್ಯಕ್ಚುಲಿ ಇದು ಕೂಡ ಒಂದು ಇನೋವೇಷನ್ ಅಂತಲೇ ಹೇಳ್ಬೋದು, ಜಾಕ್ ಫ್ರೂಟ್. ಇದು ಜಾಕ್ ಫ್ರೂಟ್ ಅಲ್ಲ, ಹಲಸಿನಕಾಯಿ. ಅದಕ್ಕೂ ಕೂಡ ಇವ್ರದೇ ಇನ್ ಹೌಸ್ ಮಸಾಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಗ್ರಿಲ್ ಮಾಡಿದ್ದಾರೆ. ತುಂಬ ಹಾರ್ಡ್ ಇಲ್ಲ, ಅದು ಸಖತ್ ಸಾಫ್ಟ್ ಅನ್ನಿಸ್ತು ಆ್ಯಂಡ್ ಪ್ರಾಪರ್ ಆಗಿ ಬೆಂದಿದೆ ಕೂಡ. ನೆಕ್ಸ್ಟ್ ಪೈನಾಪಲ್ ಟೇಸ್ಟ್ ಮಾಡೋಣ. ಪೈನಾಪಲ್ ಗೊತ್ತಿರುತ್ತೆ, ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಹುಳಿ. ಸೊ ಬಾರ್ಬಿಕ್ಯೂ ನೇಷನ್ ಅವರ ನೆಕ್ಸ್ಟ್ ಒಂಥರ ಸಿಗ್ನೇಚರ್ ಸ್ಟಾರ್ಟರ್ ಅಂತಾನೆ ಹೇಳ್ಬೋದು, ಕ್ರಿಸ್ಪಿ ಕಾರ್ನ್. ಹೆಸರು ಹೇಳ್ದಂಗೆ ಇದು ಆ್ಯಕ್ಚುಲಿ ಕ್ರಿಸ್ಪಿ, ಹಾಗೆ ಇದನ್ನ ಕ್ರಿಸ್ಪಿ ಕಾರ್ನ್ ಅನ್ನೋದು. ನೆಕ್ಸ್ಟು ದ್ರಾಕ್ಷಿ ಟ್ರೈ ಮಾಡ್ತಾ ಇದೀನಿ. ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇಟ್ ಇಸ್ ಕಾಲ್ಡ್ ಆಸ್ ಗ್ರಿಲ್ಡ್ ರಾಸ್ಬೆರಿ ಮತೀಸ್ ಅಂತ. ಒನ್ ಮೋರ್ ಇನೋವೇಷನ್ ಫ್ರಮ್ ಬಾರ್ಬಿಕ್ಯೂ ನೇಷನ್. ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇದೆ, ಸೊ ಅದಕ್ಕೆ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಇದನ್ನ. ಆ್ಯಕ್ಚುಲಿ ಗ್ರೇಪ್ಸ್ ಮೇಲೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿರೋಂಥ ಮಸಾಲೆ ಹಾಕಿದ್ದಾರೆ. ಬಿಕಾಸ್ ಒಳಗೆ ಸಿಕ್ಕಾಪಟ್ಟೆ ಸ್ವೀಟ್ ಇರೋದ್ರಿಂದ ತಿಂದಾದರೆ ಫಸ್ಟ್ ನಿಮಗೆ ಸ್ಪೈಸಿ ಮಸಾಲ ಸಿಗುತ್ತೆ. ಅದಾದಮೇಲೆ ಆ ಒಂದು ಸ್ವೀಟಿಶ್ ಫೀಲ್ ಏನು ಸಿಗುತ್ತಲ್ಲ ಅದು ಸಿಗುತ್ತೆ. ಆ್ಯಂಡ್ ಚಟ್ನಿ ಜೊತೆ ತಿಂದಾದರೆ ಸ್ವೀಟ್ ಅಷ್ಟು ಸಿಗಲ್ಲ, ಬಟ್ ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್. ಸೊ ನೆಕ್ಸ್ಟು ಕಾರ್ನ್ ಟೇಸ್ಟ್ ಮಾಡೋಣ.
ಗ್ರೀನ್ ಮಸಾಲ ಹಾಕಿ ಗ್ರಿಲ್ ಮಾಡಿದ್ದಾರೆ ಆ್ಯಂಡ್ ಕಾರ್ನ್ ಕೂಡ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ತಿಂತಾ ಇದ್ರೆ ಸಾಫ್ಟ್ ಆಗಿದೆ. ಸೊ ಆ ಸಾಫ್ಟ್ನೆಸ್ ಇಂದಾನೆ ಗೊತ್ತಾಗುತ್ತೆ ಕಾರ್ನ್ ಇಸ್ ಫ್ರೆಶ್ ಇದೆ ಅಂತ. ಸ್ಪೆಷಾಲಿಟಿ ಏನು ಅಂದರೆ ವೆಜ್ ಅಂಡ್ ನಾನ್ ವೆಜ್ ಸೆಪ್ರೇಟ್ ಕೌಂಟರ್ಸ್ ಇದೆ. ಅಂದರೆ ಕಿಚನ್ ಕೂಡ ಸೆಪ್ರೇಟ್ ಆಗಿ ಕುಕ್ ಆಗುತ್ತೆ. ವೆಜ್ಗೆ ಬೇರೆ ಗ್ರಿಲ್ ಇದೆ ಒಳಗಡೆ ಆ್ಯಂಡ್ ನಾನ್ ವೆಜ್ಗೆ ಬೇರೆ ಗ್ರಿಲ್ ಇದೆ. ಆ್ಯಂಡ್ ಇವನ್ ಪ್ಲೇಟ್ಸ್ ಕೂಡ ನೀವು ವೆಜ್ ಆರ್ಡರ್ ಮಾಡಿದ್ರೆ ನಿಮಗೆ ಈ ಗ್ರೀನ್ ಕಲರ್ ಬಾರ್ಡರ್ ಇರುವಂಥ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾರೆ. ನಾನ್ ವೆಜ್ಗೆ ಬೇರೆ ಕಲರ್ ಇದೆ. ನಾನ್ ವೆಜ್ ಹೋಟೆಲ್ಸಲ್ಲಿ ವೆಜ್ ತಿನ್ನಲ್ಲ ಅನ್ನೋರು ಆರಾಮಾಗಿ ಬಾರ್ಬಿಕ್ಯೂ ನೇಷನ್ಗೆ ಬರ್ಬೋದು. ಬಿಕಾಸ್ ದೇ ಹ್ಯಾವ್ ಅ ಸೆಪ್ರೇಟ್ ಕಿಚನ್. ಸಮ್ಮರ್ಗೆ ವಾಟರ್ ಮೆಲನ್ ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು. ವಾಟರ್ ಮೆಲನ್ ಇಸ್ ಜ್ಯೂಸಿ. ಸ್ವಲ್ಪ ಗ್ರಿಲ್ ಆಗಿರೋದು ಲೈಟಾಗಿ ಡ್ರೈ ಆಗಿದೆ ಹೊರಗಡೆ. ಬಟ್ ಇದ್ರ ಮೇಲೆ ಹಾಕಿರೋಂಥ ಮಸಾಲಾಸ್ ತಿಂತಾ ಇರಬೇಕಾದ್ರೆ ಒಳಗಿರುವಂಥ ಬಾರ್ಬಿಕ್ಯೂ ಒಳಗಿರುವಂಥ ವಾಟರ್ ಮೆಲನ್ ಜ್ಯೂಸ್ ಎರಡು ಬ್ಲೆಂಡ್ ಆಗಿ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಐಟಮ್ ಕಾಜು ಸ್ಪೈಸಿ ಪೊಟ್ಯಾಟೊ. ಇದು ಬಾರ್ಬಿಕ್ಯೂ ನೇಷನ್ ಅವರ ಸಿಗ್ನೇಚರ್ ಡಿಶ್. ಒಂದು ಫುಲ್ ಹಾಲುನ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದ್ರ ಮೇಲೆ ಇವ್ರದೇ ಆದಂಥ ಇನ್ ಹೌಸ್ ಮಸಾಲ ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ತಾರೆ. ಲೈಟಾಗಿ ಸ್ಪೈಸಿ, ಒಂದು ಸ್ವಲ್ಪ ಹುಳಿ ಹುಳಿ ಇದೆ. ಇದು ಬಾರ್ಬಿಕ್ಯೂ ನೇಷನ್ ಅವರ ಸಿಗ್ನೇಚರ್ ಡಿಶ್. ಎಲ್ಲೇ ಬಾರ್ಬಿಕ್ಯೂ ನೇಷನ್ಗೆ ಹೋದರೂ ಈ ಒಂದು ಡಿಶ್ನ ನೀವು ಮಿಸ್ ಮಾಡಲೇಬಾರ್ದು. ವೆಜ್ ಶಮಿ ಕಬಾಬ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಬಿಕಾಸ್ ಒಳಗಡೆ ಇರೋದೆಲ್ಲ ಮಿಕ್ಸ್ ವೆಜಿಟೇಬಲ್ಸ್ನ ಮ್ಯಾರಿನೇಟ್ ಮಾಡಿ ಅದಕ್ಕೆ ಒಂದು ತಂದೂರ್ ಕೋಟಿಂಗ್ ಕೊಟ್ಟಿದ್ದಾರೆ. ಗ್ರೀನ್ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಗೌರ್ಮೆಂಟ್ ಪ್ರಿಕಾಷನ್ಸ್ನ ಬಾರ್ಬಿಕ್ಯೂ ನೇಷನ್ ಫಾಲೋ ಮಾಡ್ತಾರೆ. ರೈಟ್ ಫ್ರಮ್ ಸ್ಯಾನಿಟೈಸಿಂಗಿಂದ ಹಿಡಿದು ಕಿಚನ್ ಹೈಜೀನಿಂದ ಹಿಡಿದು ಎಲ್ಲ ಎಂಪ್ಲಾಯೀಸ್ ಕೂಡ ಪ್ರಾಪರಾಗಿ ಮಾಸ್ಕ್ ಹಾಕಿ, ಗ್ಲೌಸ್ ಹಾಕಿ, ಹೆಡ್ ಕ್ಯಾಪ್ಸ್ ಹಾಕಿ ಸರ್ವ್ ಮಾಡ್ತಾರೆ ಇಲ್ಲಿ. ಸೊ ಸಮ್ಮರ್ನ ಬೀಟ್ ಮಾಡೋದಕ್ಕೆ ನ್ಯೂ ಮೊಯ್ಟೊ ಬಂದಿದೆ. ಇವತ್ತು ಕಾಂಪ್ಲಿಮೆಂಟರಿ ಡ್ರಿಂಕ್ ಬಾರ್ಬಿಕ್ಯೂ ನೇಷನಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟರ್ಸ್ ಬಂದಿದೆ. ದಟ್ ಈಸ್ ದಹಿ ಕಾ ಶೋಲೆ. ಆ್ಯಕ್ಚುಲಿ ಇದು ಒಳಗಡೆ ಪನೀರ್ ಆ್ಯಂಡ್ ಕರ್ಡ್ ಇದೆ. ಇದೊಂದು ಸ್ಪೆಷಲ್ ಸ್ಟಾರ್ಟರ್ ಬಾರ್ಬಿಕ್ಯೂ ನೇಷನಲ್ಲಿ. ಮೇಲ್ಗಡೆ ಸಾಸ್ನ ಗಾರ್ನಿಷ್ ಮಾಡಿಕೊಟ್ಟಿದ್ದಾರೆ. ತಿಂತಾ ಆ ಬ್ರೆಡ್ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಪನೀರ್ ಆ್ಯಂಡ್ ಕರ್ಡ್ ಟೇಸ್ಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಮೇಲ್ಗಡೆ ಸಾಸ್ ಹಾಕಿರೋದ್ರಿಂದ ಸಾಸಲ್ಲಿರುವಂಥ ಫ್ಲೇವರ್ ಅದು ಕೂಡ ಪ್ರಾಪರಾಗಿ ಮಿಕ್ಸ್ ಆಗಿ ಒಂಥರ ಬೇರೆ ಫ್ಲೇವರೇ ಕೊಡುತ್ತೆ. ಸೊ ಮೈನ್ ಕೋರ್ಸ್ ಶುರು ಮಾಡ್ತಾನೆ. ಸ್ಟಾರ್ಟಿಂಗ್ ವಿತ್ ಸೂಪ್, ಕ್ರೀಮಿ ಆ್ಯಂಡ್ ಟೊಮ್ಯಾಟೊ ಸೂಪ್ ಅಂತ ಇವತ್ತಿನ ಸ್ಪೆಷಲ್. ಸೊ ಡೈಲಿ ಇಲ್ಲಿ ವೆರೈಟೀಸ್ ಆಫ್ ಸೂಪ್ ಇರುತ್ತೆ, ದಿನ ಒಂದೊಂದು ಸೂಪು. ಸೊ ಇವತ್ತಿನ ಸ್ಪೆಷಲ್ ನಾನು ಬಂದಿದ್ದೀನಿ ಅಂತ ನನ್ನ ಫೇವ್ರೆಟ್ ಟೊಮ್ಯಾಟೊ ಸೂಪ್ ಮಾಡಿದ್ದಾರೆ. ಸೊ ಒಳಗಡೆ ಬ್ರೆಡ್ ಕ್ರಮ್ಸ್ ಇದೆ. ಮೈನ್ ಕೋರ್ಸಲ್ಲಿ ಲಾಸ್ಟ್ ಐಟಮ್ ವೆಜ್ ದಮ್ ಬಿರಿಯಾನಿ. ಆ್ಯಂಡ್ ಇದನ್ನು ಫ್ರೈಡ್ ಆನಿಯನ್ಸಿಂದ ಗಾರ್ನಿಷ್ ಮಾಡಿದ್ದಾರೆ. ಇದನ್ನು ರಾಯ್ತಾ ಜೊತೆ ಬಿರಿಯಾನಿ. ದಮ್ ಬಿರಿಯಾನಿ ದಮ್ ಕಟ್ಬಿಟ್ಟು ಈ ಬಿರಿಯಾನಿನ ಪ್ರಾಪರಾಗಿ ಕುಕ್ ಮಾಡಿದ್ದಾರೆ. ಸ್ಪೈಸ್ ಲೆವೆಲ್ಸ್ ಎಲ್ಲ ಪ್ರಾಪರಾಗಿ ಮಿಕ್ಸ್ ಆಗಿದೆ. ಆ್ಯಂಡ್ ಆ ಫ್ರೈಡ್ ಆನಿಯನ್ಸ್ ಹಾಕ್ತಿರೋದ್ರಿಂದ ತಿಂದಾದ್ರೆ ಆ ಒಂದು ಕ್ರಂಚಿನೆಸ್ ಬಾಯಿಗೆ ಸಿಗುತ್ತೆ. ಆ್ಯಂಡ್ ಆನಿಯನ್ ಪೀಸ್ ಸಿಗುತ್ತಲ್ಲ ಅದೊಂಥರ ಬೇರೆ ಫ್ಲೇವರೇ ಸಿಗುತ್ತೆ ಬಾಯಿಗೆ.
ತುಂಬ ಸ್ಪೈಸಿ ಇಲ್ಲ, ಮೈಲ್ಡ್ ಸ್ಪೈಸಿ ಆಗಿದೆ. Hi, so I've been coming here not often. I think this is I've come here I think after a year because of Corona, but I enjoy coming here. One of the most important enjoyable cuisines that I have is the kebabs. It's to die for, obviously. I crave for the kebabs, I would say. And of course the desserts. My favorite is the desserts, and I hope that I can make it quite often here. I don't know about the situation since it's Corona time, but I hope that things get better so that all of us can again come back and enjoy the cuisine. Thank you. हाय, मेरा नाम दिलीप है. मैं ये कंपनी 10 साल से काम कर रहा हूँ और यहाँ पे मैं तंदूरी देखता हूँ. और यहाँ पे टोटल 12 स्टार्ट आ जाता है, नॉन वेज 12 स्टार्ट आ जाता है. उसमें से 6 नॉन वेज और 6 वेज. उसके बाद प्लाटर में हम देते हैं और 4 आइटम, 4 वेज देते हैं. उसमें से एक्स्ट्रा हम देते हैं दही का सोले, क्रिस्पी कॉर्न, बारबेक्यू, जैक फ्रूट, किशमिश एंड ब्रोकोली. उससे देते हैं लाइव काउंटर से हम चिकन कबाब देते हैं, ये क्रिस्पी वेज देते हैं, पास्ता देते हैं. और मेन कोर्स में हम देते हैं टोटल 9 वेज देते हैं, 6 वेज, 2 बिरयानी आता है. उसमें चिकन बिरयानी, हैदराबादी बिरयानी, 2 सूप देते हैं, 1 वेज सूप, 1 नॉन वेज सूप. उसमें से सलाद काउंटर रहता है, हमारा पूरा इंडियन सलाद काउंटर रहता है. उसमें रायता, वेज कबाब, ये वेज रायता, कर्ड राइस एंड ऑल 6 सलाद और ग्रीन सलाद. उसके बाद ड्रेसिंग. ಸೊ ವಿತ್ ದಿಸ್ ಒನ್ ಈ ಒಂದು ಎಪಿಸೋಡ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಬ್ಯಾಟಿಂಗ್ ಆಯಿತು. ಸೊ ಇದು ಬಾರ್ಬಿಕ್ಯೂನ ಬಾಕ್ಸ್, ಬಾರ್ಬಿಕ್ಯೂ ನೇಷನ್ ಸ್ಪೆಷಲ್. ಇದು ಒಂದು ಟೇಕ್ ಅವೇ ಬಾಕ್ಸ್. ಇದನ್ನ ತಗೊಂಡು ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಆಫೀಸಲ್ಲಿ ನನಗೋಸ್ಕರ ನನ್ನ ಫೇವ್ರೆಟ್ ಆರ್ಜಿಗಳು ಕಾಯ್ತಿದ್ರೆ, ಸೌಜನ್ಯ, ನೇತ್ರ, ನಿಖಿತಾ, ವಿಶ್ವಾಸ್, ಇವರೆಲ್ಲರಿಗೂ ಬಾರ್ಬಿಕ್ಯೂ ನೇಷನ್ ಇಂದ ಟೇಕ್ ಅವೇ ಬಾಕ್ಸ್ ಅನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇದ್ರೊಳಗಡೆ ಅಮೇಸಿಂಗ್ ಆಗಿರುವಂತ ಬಾರ್ಬಿಕ್ಯೂ ನೇಷನ್ ಏನೇನು ಡಿಶ್ ಸಿಗುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ. ಜಸ್ಟ್ ಟೇಕಿಂಗ್ ದಿಸ್. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಡೈನಿಂಗ್ ಮಾಡೋದಂತ ಎಕ್ಸ್ಪೀರಿಯನ್ಸ್ ಅಮೇಸಿಂಗ್ ಆಗಿರುವಂತ ಬಾರ್ಬಿಕ್ಯೂಸ್ ಇತ್ತು, ಸ್ಟಾರ್ಟರ್ಸ್ ಇತ್ತು, ಮೇನ್ ಕೋರ್ಸ್ ಇತ್ತು, ಡೆಸರ್ಟ್ಸ್, ಲೈವ್ ಕೌಂಟರ್ಸ್, ಸಕ್ಕತ್ತಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಸೊ ನೀವು ಕೂಡ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದೊಳ್ಳೆ ಗೆಟ್ ಟುಗೆದರ್ ಮಾಡ್ತೀರಾ, ಡಿನ್ನರ್ ಪಾರ್ಟಿ ಮಾಡ್ತೀರಾ, ಲಂಚ್ ಪಾರ್ಟಿ ಮಾಡ್ತೀರಾ ಅಂದ್ರೆ ಬಾರ್ಬಿಕ್ಯೂ ನೇಷನ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ಎಲ್ಲಿರ್ತೀನಿ ತಿಳ್ಕೊಳ್ಳೋಕೆ ರೇಡಿಯೋ ಸಿಟಿ ಇಂಡಿಯಾ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. Radio